ಇನ್ನೇನ್ ಅವಳು ಮುಖವಾಡನ ಕಳ್ಸೋಣ ಅಂತಿದ್ದೆ, ಅಷ್ಟೊಂದು ಯಾಕವಂಗ್ ಹೇಳ್ಕೊಂಡ್ ಬಂದೆ? ಅಯ್ಯೋ ಅವಳು ಮುಖವಾಡ ನನ್ನ ಮರ್ಯಾದೆ ಹೋಯ್ತೈತೆ ಕಣೆ. ಏನಾಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಯ್ತೈತೆ. ನೀನ್ ಹಿಂಗ್ ಹೇಳಿದ್ರೆ ನಂಗೆ ಏನು ಅರ್ಥ ಆಗಕ್ಕಿಲ್ಲ. ಅದೇನಾಯ್ತು ಅಂತ ಬಿಡ್ಸಿ ಅವಳು. ಆ ಚಂಪಾ ಇರೋ ಸತ್ಯವ ಭದ್ರಂತಾವ್ ಹೇಳ್ಬಿಟ್ಟವಳೆ. ಚಂಪಾ, ಸರಿಯಾದ ಟೈಮ್ಗೆ ನಾವು ಹೋಗ್ತೀವಿ. ಈಶ್ವರಿ ಅಮ್ಮವ್ರು ಒದ್ದಾರನೆ ನೀನೇನಾರು ಮದ್ವೆ ಮಂಟಪಕ್ ಬಂದ್ರೆ ನಾನಂತೂ ಬದುಕಿರಕ್ಕಿಲ್ಲ ಅಂತ ಹೇಳವ್ರೆ. ಅದ್ಕೆ ನಂಗ್ ಸ್ಯಾನೆ ಹೆದ್ರಿಕೆ ಆಯ್ತೈತೆ ಅಕ್ಕ. ಚಂಪಾ, ಅವ್ರ ಹಂಗ್ ಹೇಳ್ತಾರೆ ಅನ್ಬಿಟ್ಟು ಅನ್ಯಾಯ ಆಗ್ತಿದ್ರೆ ಸುಮ್ಕೆ ಇರಕ್ಕಾಗತ್ತೆ? ಚಂಪಾ, ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ. ನ್ಯಾಯ ಇರೋದು ನಿನ್ ಕಡಿಕೆ. ಅದ್ ಯಾರೇ ಆದ್ರೂ ಸರಿ, ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲೇಬೇಕಲ್ವೇ? ಅಪ್ಪ ಇಂತವ ನಾನ್ ಮಾತಾಡ್ತೀನಿ, ಸುಮ್ಕೆ ಇರು. ಗೌಡ್ರೆ, ಏನಾಯ್ತು? ತಡಿಯಮ್ಮೆ ನೋಡ್ತೀನಿ ಪಂಚರ ಹೆಂಗದೆ. ಒಳ್ಳೆ ಟೈಮಿಗೆ ಪಂಚರ್ ಆಗ್ಬಿಡತ್ ಕಣಮೆ. ತಡಿ, ಇನ್ನೊಂದು ಟೈರ್ ಅದ ನೋಡ್ತೀನಿ. ಈ ಕ್ವಾಟ್ಲೆ ಬಡ್ಡಿ ಆಯ್ತ, ಸರಿಯಾದ ಟೈಮ್ಗೆನೆ ಟೈರ್ ಇಟ್ಟಿಲ್ವಲ್ಲ, ಏನ್ ಮಾಡೋದೀಗ? ಗೌಡ್ರೆ, ಮೂರ್ತಿ ಟೈಮು ಮೀರೋಯ್ತೈತೆ. ನಾವೇನಾದ್ರೂ ಟೈಮ್ ಸರಿಯಾಗಿ ಹೋಗದೆ ಹೋದ್ರೆ ಎಲ್ಲ ಹಾಳಾಗೋಯ್ತದೆ. ಈಗ ಏನ್ ಮಾಡೋದು? ಅಮ್ಮೆ ಹೊಸಿ ಸಮಾಧಾನವಾಗಿರಮ್ಮೆ, ಬೇರೆ ಯಾವ್ದಾರ ಗಾಡಿ ಬರ್ತದ ನೋಡೋಣ. ನಂಗೋಸ್ಕರ ನೀವಿಬ್ರು ಯಾಕೆ ಹಿಂಗ್ ಒದ್ದಾಡ್ತೀರಿ? ನನ್ ಹಣೆಲ್ ಅವ್ರ ಹೆಸರು ಬರ್ದಿಲ್ಲ, ಪುಟ್ಬಿಡಿ. ಚಂಪಾ, ಯಾಕೆ ಹಂಗ ಅನ್ಕೊಂಡಿ? ನಾವು ಸರಿಯಾದ ಟೈಮ್ಗೆ ಹೋಗೇ ಹೋಯ್ತೀವಿ, ಸುಮ್ಕಿರು. ಚಂಪಾ, ಮನ್ಸ ಆದವನು ನಂಬಿಕೆನ ಕಳ್ಕೋಬಾರ್ದು. ನೀನ್ ಧೈರ್ಯ ತಕ್ಕ. ಪುರೋಹಿತ್ರೆ, ನೀವ್ ಹೇಳಿರೋದೆಲ್ಲ ಸಿಕ್ಕದೆ ಅಲ್ವೇ? ಎಲ್ಲ ಇದೆಯಮ್ಮ, ಆದ್ರೆ ಅಕ್ಷತೆ ಒಂದ್ ಕಾಣ್ತಾ ಇಲ್ಲ ನೋಡಿ. ಅಕ್ಷತೆನಾ? ಅದ್ ಎಲ್ ಮಾಡ್ಕೊಳ್ಳೋ ಏನೋ. ಇರಿ ತಗೋಬತ್ತೀನಿ. ಈ ಚಿತ್ರ ಅದ್ ಎಲ್ಲಿ ಹೋಗೋಳೋ ಏನೋ. ಥು, ಆ ನಿಶ್ಚಿತಾರ್ಥದಲ್ಲಿ ಆ 3 ಅಡಿ ಇದ್ಲು, ಎಲ್ಲ ಕೆಲ್ಸನ ಅವಳೇ ಮಾಡ್ಬಿಟ್ಲು. ಇವಾಗ ಅವಳು ಇಲ್ಲ, ನನಗ್ ಕೈ ಕಾಲು ಆಡ್ತಾಳೆ. ಓ ಅಮ್ಮಿ, ಯಾವ್ದೋ ಆಟ ಬರ್ತಾ ಇದೆ, ಬಾ ನೋಡುವ. ತುಮ್ಮಿ ಅಣ್ಣ, SB ಕಲ್ಯಾಣ ಮಂಟಪ ಕರ್ಕೊಂಡು ಹೋಯ್ತೀರ ಅಣ್ಣ? ಅಣ್ಣ ಹೊಸಿ ಬಿರ್ನಿ ನಡಿ ಅಣ್ಣ. ಅಲ್ಲಿ ಮದ್ವೆ ನಡೀತಾ ಇದೆ, ಇಲ್ಲಿ ಫೋನ್ ನೋಡ್ಕೊಂಡ್ ನಿಂತಿದ್ಯಾ? ಎಲ್ಲ ಕೆಲ್ಸ ನಾನು ಒಬ್ಳೆ ಮಾಡ್ಬೇಕು. ಅವ್ವ, ಈಗ ಏನಾಯ್ತು ಅಂತ ನನ್ ಮೇಲೆ ಹಿಂಗ್ ಕೂಗಾಡ್ತಾ ಇದ್ದಿ? ಮತ್ತಿನ್ನೇನೆ, ಅಲ್ಲಿ ಪುರೋಹಿತರು ಯೋನ್ ಕೇಳಿದ್ರು ಇಲ್ಲ, ಅಕ್ಷತೆ ತಟ್ಟ ಎಲ್ಲ ಅಂತಾರೆ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಎಲ್ಲ ಕೆಲ್ಸ ನಾನು ಒಬ್ಳೆ ಮಾಡಕ್ ಆಯ್ತದೇನೆ? ನಿನಗೆ ನೆಟ್ಟಿಗೆ ಇಟ್ಕೊಂಡ್ ಬಾ ಅಂತ ಹೇಳ್ದೆ ತಾನೆ? ನನ್ ಮಾತ್ ಕೇಳಿಯ ನೀನು? ಇವಾಗೇನು ಅಕ್ಷತೆ ತಟ್ಟೆ ಸಿಗದೆ ಹೋದ್ರೆ ಮದ್ವೆ ನಿಂತೋಯ್ತದೆ? ಚಿತ್ರ, ಶುಭ ಕಾರ್ಯ ನಡೀತದೆ, ಇನ್ನೊಂದ್ ಕಿತ ಹಿಂಗ್ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಅವ್ವ, ನಾನೇನೋ ಬಾಯ್ ತಪ್ಪಿ ಒಂದ್ ಮಾತ್ ಹೇಳಿದಕ್ಕೆ ಯಾಕವ್ವ ಇಷ್ಟೊಂದ್ ಟೆನ್ಷನ್ ಮಾಡ್ಕೊಂಡಿದ್ದಿ? ಕಾರಲ್ಲೂ ಇಲ್ಲ ಅಂದ್ಮೇಲೆ ಹುಡ್ಗನ್ ರೂಮಲ್ಲಿ ಸೇರ್ಕೊಂಡಿರ್ತದೆ, ಹೋಗ್ ನೋಡಿ ತಕೊಂಬತ್ತೀನಿ ಬಿಡು. ನಮ್ ಸುಭಾಷ ನಂದಿನಿ ಕುತ್ಕೆ ತಾಳಿ ಕಟ್ಟೋವರೆಗೂ ನನಗ್ ಸಮಾಧಾನ ಇಲ್ಲ ಕಣೆ. ಒತ್ತಾರೆ BP ಮಾತ್ರ ತಗೊಳದ್ ಮರ್ತ್ಬಿಟ್ಟಿದೀನಿ, ಅದಕ್ಕೆ ತಲೆ ಸುತ್ತಾದೆ. ಅವ್ವ, ಆ ಚಂಪುನ್ನೇ ಅಟ್ಟಿಲ್ ಬಿಟ್ ಬಂದಿದೀವಿ ತಾನೆ, ಹಂಗಂದ್ಮೇಲೆ ಏನು ಆಗಕ್ಕಿಲ್ಲ. ಈ ಮದ್ವೆ ನಡ್ದೇ ನಡೀತದೆ ಕಣಂತೆ, ನೀನ್ ಹೆದರ್ಕೋಬೇಡ, ಸಮಾಧಾನವಾಗಿರು.
ಅದ್ಯಾವ್ರ ದಯೆಯಿಂದ ಇದೊಂದ್ ಕಾರ್ಯ ಆಗ್ಬಿಟ್ರೆ ಸಾಕು. ಸರಿ, ನನ್ ಫೋನಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ಟದೆ, ತಗೋ ಇದ ಸುಭಾಸನ್ ರೂಮ್ಗೆ ಹೋಗಿ ಚಾರ್ಜ್ಗೆ ಹಾಕ್ಬಿಡು. ಅಲ್ಲ ಕಣವ, ಈ ಮದ್ವೆ ನಡಿಯಕ್ಕಿಲ್ಲ, ದೊಡ್ಡ ರಾಧ ಅಂತ ಆಯ್ತದೆ ಅಂತ ಹೇಳ್ತಾ ಇದ್ದೆ. ಇಲ್ ನೋಡಿದ್ರೆ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಏರ್ಪಾಡೇನೋ ಸುಸೂತ್ರವಾಗಿ ಆಯ್ತಾ ಇದೆ ಕಣೆ, ಆದ್ರೆ ಮದ್ವೆ ಹಂಗೆ ಆಗ್ಬೇಕಲ್ಲ. ಈಗ್ಲೂ ನನ್ ಒಳಮನ್ಸು ಹೇಳ್ತದೆ ಇಲ್ಲಿ ಏನೋ ಆಯ್ತದೆ ಅಂತ. ಹಂಗಾರೆ ಈ ಮದ್ವೆ ನಡೀತದೋ ಇಲ್ವೋ ಶೀಘ್ರದಲ್ಲೇ ಗೊತ್ತಾಯ್ತದೆ, ನಿರೀಕ್ಷಿಸಿ ಅಂತ ಹೇಳ್ತಾ ಇದ್ದೆ. ಹ್ಞೂ ಕಣೆ, ಬಾ. ನಡಿ ನಡಿ ನಡಿ. ಗೌಡ್ರೆ ನಿಮ್ ಬಳಗ ತುಂಬಾನೇ ಜಾಸ್ತಿ. ಅದೇನ್ ಕೇಳಿ ದಾಮೋದರ, ಎಷ್ಟೋ ಜನ ದೂರ ಸಂಬಂಧಿಗಳಿಗೆ ಮದ್ವೆಗೆ ಹೇಳಕ್ಕೆ ಆಗಿಲ್ಲ. ಐಶ್ವರ್ಯ, ಭದ್ರ ಬಂದೆ. ನಂಗೆ ಗೊತ್ತಿಲ್ಲ ಬಾವಾ. ಅಲ್ಲವಾ, ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅನ್ನೋ ಇಟ್ಟೋದಾದ್ರು ಬರ್ಲಿಲ್ವಲ್ಲ, ಒಂದ್ಕಿತ ಫೋನ್ ಮಾಡಿ ಕೇಳು. ಬಾವಾ, ನನ್ ಫೋನ್ನಾಗೆ ಚಾರ್ಜ್ ಆಗೋಗೈತೆ, ಚಾರ್ಜ್ಗೆ ಹಾಕಿದೀನಿ. ಹೊಸಿ ನಿಮ್ ಫೋನೇ ಕೊಡಿ. ಹೌದಾ, ನಾನೇ ಮಾಡ್ತೀನಿ. ನೀನ್ ಮಾತಾಡು. ಅಪ್ಪಯ್ಯ, ನಾನು ಹೇಳೋದನ್ನ ಹೊಸಿ ಗಾಬರಿ ಆಗ್ದಂಗೆ ಕೇಳಿಸ್ಕ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು. ಯಾಕೆ ಏನು ಅಂತ ನಾನು ಅಲ್ಲಿಗೆ ಬಂದು ಹೇಳ್ತೀನಿ. ಅಪ್ಪಯ್ಯ, ನಾವು ಬರ್ಬೇಕಾದ್ರೆ ನಮ್ ಗಾಡಿ ಪಂಚರ್ ಆಯ್ತು. ಈಗ ವಿದ್ಯಾ ಚಂಪಂಗ್ ಕರ್ಕೊಂಡು ಆಟೋನಲ್ಲಿ ಬರ್ತಾ ಇದೀವಿ. ಅಯ್ಯೋ ದೇವ್ರೆ, ಅವಳು ಯಾಕಪ್ಪ ಕರ್ಕ ಬರ್ತಾ ಇದ್ದನು? ಅವಳು ಬಂದ್ಬಿಟ್ರೆ ಎಲ್ಲಾ ಕೆಲ್ಸ ಹಾಳಾಗೋಯ್ತದೆ. ನಾನು ಏನ್ ಮಾಡ್ಲಿ? ಅಪ್ಪಯ್ಯ, ಇನ್ನೊಂದ್ 10 ನಿಮಿಷ ಅಪ್ಪಯ್ಯ, ಅಲ್ಲಿ ಬಂದ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಮದ್ವೆ ಆಗ್ಬಿಡ್ಬೇಡ, ಬರ್ತಾ ಇದೀವಿ ಇನ್ನೇನು. ಅಪ್ಪಯ್ಯ, ಈಶ್ವರಿ ಎಲ್ಲವನಂತೆ? ಬಾವಾ, ಭತ್ತ ದಾರಿನಲ್ಲಿ ಕಾರ್ ಪಂಚರ್ ಆಗೋಗದಂತೆ. ಸ್ಯಾನೆ ದಿಗಿಲ್ ಬಿದ್ಬಿಟ್ಟವನೆ, ಆಟೋದಾಗ ಬತ್ತವನಂತೆ. ನಾನು ಎಲ್ಲ ನೋಡ್ಕತೀನಿ, ನೀವ್ ಬಾ ಅಂತ ಒಂದ್ ಮಾತು ಹೇಳ್ಬಿಡಿ ಬಾವಾ. ಭದ್ರ, ನನಗೆಲ್ಲ ನೋಡ್ಕೋತೀನಿ, ನೀನ್ ಆರಾಮಾಗಿ ಬರಲ್ಲ. ಅಮ್ಮೆ, ಅಪ್ಪ ಇಂತವ ಎಲ್ಲ ಹೇಳಿನಿ. ನಾನೆಲ್ಲ ನೋಡ್ಕೋತೀನಿ, ನೀನ್ ಆರಾಮಾಗಿ ಬಾ ಅಂತಂದ್ರು. ಈಗ ಹೊಸಿ ಟೈಮ್ ಆದ್ರೂ ಪರವಾಗಿಲ್ಲ. ಜಬ್ಬ, ನೀನ್ ಅಳೋದ್ ನಿಲ್ಸು. ಇನ್ಮೇಲೆ ನಿಂಗೆಲ್ಲ ಒಳ್ಳೇದಾಯ್ತದೆ, ಸುಮ್ಕಿರು. ಹೆಂಗಾರ ಆಗ್ಲಿ ಅಣ್ಣ, ಹೊಸಿ ಬಿರ್ನೆ ಹೋಗಿ. ಇವಳನ್ನ ಎಲ್ಲೋ ನೋಡ್ದಂಗದಲ್ಲ, ಯಾರಿರ್ಬೋದು? ಯಾಕಿಂಗ್ ಮಕ ಮುಚ್ಕೊಂಡಿದ್ದಾಳು? ಒಂದ್ಕಿತ ನೋಡ್ಬೇಕಲ್ಲ. ರತ್ನತೆ, ಸಾರು, ಅಜ್ಜಿ ಇವಾಗ ಬಂದ್ರಾ? ಇವರು ನಿಮ್ ಕುಟೇನೆ ಬಂದಿದ್ದಾರೆ. ಹೌದು, ಇವರು ನಮ್ಮಪ್ಪನ್ ತಂಗಿ ಮಗಳು. ಯಾವ ಊರ್ ನಿಮ್ದು? ಗೊಲ್ಲಳ್ಳಿ. ನೀನ್ ನೋಡಿದ್ರೆ ಮುಳ್ಕಟ್ಟೆ ಅಂತ್ಯ, ಅವಳು ನೋಡಿದ್ರೆ ಗೊಲ್ಲಳ್ಳಿ ಅಂತಾಳೆ. ಯಾವ ಊರು ಅಂತ ಸರಿಯಾಗಿ ಹೇಳಿ. ಅದು ನಮ್ಮಪ್ಪಯ್ಯನೂರು ಮುಳ್ಕಟ್ಟೆಯ, ಆದ್ರೆ ನನ್ ಮದ್ವೆ ಆಗಿರೋದು ಗೊಲ್ಲಳ್ಳಿ. ಗೊಲ್ಲಳ್ಳಿ ಅಂದ್ರೆ ನೀವ್ ಓದಿದ್ಯಲ್ಲಿ? ಇಲ್ಲೇ ಮದ್ದೂರ್ ಸ್ಕೂಲಲ್ಲಿ. ಓ, ಮದ್ದೂರೇ.
ನಾನು ಅಲ್ಲೇ ಓದಿದ್ದು. ಅದ್ ಸರಿ, ನಿನ್ ಹೆಸ್ರೇನು? ಭವ್ಯ. ಭವ್ಯಾನೇ? ನಾವಿಬ್ರು ಒಟ್ಟಿಗೆ ಈ ಸ್ಕೂಲ್ಗೆ ಹೋಗ್ತಿದ್ವಲ್ಲ ಬಸ್ಸಲ್ಲಿ, ನೀನ್ ನೋಡಿಲ್ವೇ? ಇಲ್ಲ. ನಾನ್ ನಿನ್ನ ಪಕ್ಕ ನೋಡಿರ್ತೀನಿ, ನಿನ್ನ ಮಾತು ಆಡ್ಸಿರ್ತೀನಿ. ಎಲ್ಲ ನಿನ್ ಮಕ್ಕ ತೋರ್ಸು. ಅದು ಅವ್ರಿಗೆ ಸುಡ್ಗಾಯ ಆಗ್ಬಿಟ್ಟದೆ. ಹೌದೇ? ನಾನ್ ಕಂಡಿಡಿತೀನಿ, ತೆಗಿ, ಪರವಾಗಿಲ್ಲ. ನನ್ ಮಾಡಿಲ್ಲ ಬುಡಿ ನೀವು. ನಾನು ನಿಮ್ ಊರಲ್ಲಿ ಬರ್ತಿದ್ದ ವರ್ಷಿತಾ, ಹರ್ಷಿತಾ ಇವ್ರ ಜೊತೆನೆ ಇರ್ತಿದ್ದೆ. ಹೊಸಿ ಮಕ್ಕ ತೆಗೀರಿ. ಅಯ್ಯ, ಮಕ ತೋರ್ಸಕ್ಕೆ ಯಾಕೆ ಇಷ್ಟೊಂದು ನಾಚ್ಕೋತೀರಾ? ಎಲ್ಲ ತೆಗಿರಿ ಮಾಸ್ಕೋ. ತೆಗಿ. ಚಿತ್ರ, ಅವ್ವ, ಅವ್ವ, ಇನ್ನೇನ್ ಅವಳು ಮುಖವಾಡನ ಕಳ್ಸೋಣ ಅಂತಿದ್ದೆ, ಅಷ್ಟೊಂದು ಯಾಕವಂಗ್ ಹೇಳ್ಕೊಂಬಂದೆ? ಅಯ್ಯೋ ಅವಳು ಮುಖವಾಡ ನನ್ನ ಮರ್ಯಾದೆ ಹೋಯ್ತೈತೆ ಕಣೆ. ಏನಾಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಯ್ತೈತೆ. ನೀನ್ ಹಿಂಗ್ ಹೇಳಿದ್ರೆ ನಂಗೆ ಏನು ಅರ್ಥ ಆಗಕ್ಕಿಲ್ಲ. ಅದೇನಾಯ್ತು ಅಂತ ಬಿಡ್ಸಿಯೋಳು. ಆ ಚಂಪಾ ಇರೋ ಸತ್ಯವ ಭದ್ರಂತಾವ್ ಹೇಳ್ಬಿಟ್ಟವಳೆ. ಗಂಡ ಹೆಂಡತಿ ಇಬ್ರು ಆ ಚಂಪುನ ಇಳಿಗೆ ಕರ್ಕೊಂಬತ್ತವ್ರೆ. ಏನ್ ಹೇಳ್ತಿದ್ಯವ್ವ? ಈ ವಿಷಯ ನಿಂಗೆಂಗ್ ಗೊತ್ತಾಯ್ತು? ಅಲ್ಲಿ ನಿಮ್ ಶಿವರಾಮೇಗೌಡ ದೊಡ್ಡಪ್ಪ ಅವನಲ್ಲ, ಅವನ್ ಫೋನ್ ತಕೊಂಡು ಏನವ ಹಿಂಗಾಗದೆ? ಅದಕ್ ದೊಡ್ಡಪ್ಪ ಏನ್ ಹೇಳಿದ್ರು? ಅಯ್ಯೋ ಈ ವಿಷಯ ನಿಮ್ ದೊಡ್ಡಪ್ಪ ಗೊತ್ತೇ ಇಲ್ವೇ? ಅದಕ್ಕೆ ಹೆಂಗನ ಮಾಡಿ ಅವ್ರಿಬ್ರು ಇಲ್ಲಿಗೆ ಬರೋ ಅಷ್ಟ್ರಲ್ಲಿ ಸುಭಾಷನ್ ಕೈಯಿಂದ ನಂದಿನಿಗೆ ತಾಳಿ ಕಟ್ಟಿಸ್ಬಿಡ್ಬೇಕು. ಅದೆಂಗವ ಆದದು? ಆಮ್ಯಾಗ ಗೊತ್ತಾದ್ರೆ ಅಗ್ನಿಯಿಂದ ತಪ್ಪಿಸ್ಕೊಂಡ್ಬಿಟ್ರೆ ಬಿಸ್ಲು ತಾನೇ ಏನ್ ಮಾಡತ್ತು? ಮೊದ್ಲು ತಾಳಿ ಕಟ್ಟಿಸ್ಬಿಡಣ, ಆಮ್ಯಾಕೆ ಏನ್ ಬಂದ್ರು ನೋಡ್ಕೊಳ್ಳೋಣ.